ಇವತ್ತು ನಾನು ಲಿಶಾಂತ್ ಇಬ್ಬರೇ ಇದ್ದೀವಿ. ಇವತ್ತು ಫುಲ್ ಲಿಶಾಂತ್ ಜೊತೆ ಇರ್ತೀನಿ. ಡೇ ವಿತ್ ಲಿಶಾಂತ್ ಮಾಡೋಣ ಬನ್ನಿ. ಲಿಶಾಂತ್ಗೆ ದೋಸೆ ಹಾಕೊಂಡ್ಬಂದಿದ್ದೀನಿ. ಈಗ ದೋಸೆ ತಿನ್ಸೋಣ. ಲಿಶಾಂತ್ ದೋಸೆ ಈಗ ಹಾಕಿದ್ದೀನಿ. ಕವನ ಬಂಡಿ ಮೇಲೆ ಅದಕ್ಕೆ ನಾನು ಲಿಶಾಂತ್ ಇಬ್ಬರೇ ಇವತ್ತು. ಏನ್ ಮಾಡ್ತಿದ್ದೀಯ ಲಿಶಾಂತ್? F4 ಆಪಲ್ ಮಾಡ್ತಾ ಇದ್ದಾನೆ. ಏನಿದು ಏನಿದು ಲಿಶಾಂತ್? ಏನಿದು ಏನಿದು? ಆಪಲ್ ಬಾಲ್. ಎಲ್ಲಿದೆ ಆಪಲ್ ಬಾಲ್? ಇಲ್ಲಿ ಹೇಳು. ಇದೇನಿದು? ಇದೇನಿದು? ಕ್ಯಾಟ್. ಇದು ಡಾಗ್. ಇದು ಎಲಿಫೆಂಟ್. ಫಿಶ್. ಗ್ರೇಪ್ಸ್. ಹೆನ್. ಇದೇನಿದು? ಐಸ್ ಕ್ರೀಮ್ ಕ್ಲೀನಾಗಿ ಹೇಳ್ತಾನೆ. ಮಕ್ಕಳಿಗೆ ತಿಂಡಿ ಊಟ ಮಾಡ್ಸೋದೇನು ಅಷ್ಟು ಈಸಿ ಅಲ್ಲ. ಈಗ ನೋಡಿ ಲಿಶಾಂತ್ ತಿನ್ನೋಕ್ಕೆ ತುಂಬ ಆಟ ಮಾಡ್ತಾನೆ, ತಿನ್ನಲ್ಲ. ಅವರಮ್ಮ ಅದು ಹೆಂಗೆ ತಿನ್ನಿಸ್ತಿದ್ಲು. ಲಿಶಾಂತ್ ಜೀಪು ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬೇಕು ಇವಾಗ. ಲಿಶಾಂತ್ ಏನು ಮಾಡ್ತಿದ್ಯಾ? ಕಾರ್ ಮೇಲೆ ಸ್ಟಿಕ್ಕರ್ ಕಿತ್ತಾಕ್ಬಿಟ್ಟು ಕೆಳಗಡೆ ಸ್ಟಾರ್ಟ್ ಆಗ್ತಾ ಅವನು. ಆನು ಲಿಶಾಂತ್. ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್. ಆನು ಗುಡ್ ಬಾಯ್. ಬಾಲ್ ಬಡಿಯ ಸಿಕ್ಕಿದೆ ಅವನಿಗೀಗ. ಆಟಾಡ್ತಾ ಇದ್ದಾರೆ. ಮೈಸೂರಲ್ಲಿ ತಗೊಂಡಿದ್ದು ನಾವು. ಅವ್ರು ಬಡಿಯೋದು ಸೌಂಡ್ ಮಾಡೋದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಫ್ರೆಶ್ ಅಪ್ ಆಗಿ ನಾನು ಈಗ ತಿಂಡಿ ಮಾಡ್ಕೋಬೇಕು. ತಿಂಡಿಗೆ ದೋಸೆ. ಈಗ ನಿಶಾಂತ್ ಅವನು ಪಡೆಗೆ ಆಟ ಆಡ್ತಾ ಇದ್ದಾನೆ. ಆಟ ಆಡೋದನ್ನ ಬಿಟ್ಟು ಆಟಾಡ್ಕೊ ಅಂತ ಹೇಳ್ಕೊಂಡು ನಾನು ನೋಡ್ತಾ ಅವನ್ನ ತಿಂಡಿ ಮುಗಿಸ್ಕೊಂಡ್ಬಿಡ್ಬೇಕು. ಬಾಯ್ ಟಾಟಾ. ಅವನಿಗೆ ಗಾಯ ಆಗಿರೋದೆ ಕೈಯಲ್ಲೇ ಇದು. ಟಾಟಾ ಬೇಡ. ಟಾಟಾ ಮಾಡು. ತಾತನ ಜೊತೆ ವಾಕ್ ಹೋಗ್ತಾ ಇದ್ದಾನೆ. ಅವನ ಆ ಕಡೆ ರೋಡ್ ಸೈಡ್ ಹೋಗ್ಬೇಕು ಅಂತ. ಕೆಲ್ಸಕ್ಕೆ ಹೋಗಕ್ಕೂ ಬಿಡ್ತಿಲ್ಲ ಇವನು. ಈಗ ನಾನೇ ಕರ್ಕೊಂಡೋಗಿ ಅಲ್ಲಿ ತನಕ ಅವನ್ನ ಕಳಿಸ್ಬಿಟ್ಟು ಬರಬೇಕು. ಏನು ಮಾಡ್ತಾನೆ ಅಂದರೆ ಇದೆಯಲ್ಲ ಇಲ್ಲಿ ಕೆಳಗಡೆ ಏನೇ ಇದ್ರೂ ಇದರಿಂದ ಕೆಳಗಡೆ ಬಿಸಾಕ್ತಾನೆ. ಇಲ್ಲಿ ಬಿಸಾಕ್ತಾರೆ. ಬಿಸಾಕಿ ನಾವು ಹೋಗೋ ಬರೋರ್ನೆಲ್ಲ ಎತ್ಕೊಡಿ ಅಂತ ಅನ್ಬೇಕು. ನಾನು ಏನು ಮಾಡಿದೆ ಈಗ ತೋರಿಸೋದಲ್ಲ, ಇದನ್ನು ಬಿಸಾಕಿದ್ದ ಕೆಳಗಡೆ. ಕೆಳಗೆ ಬಿಸಾಕಿ ನೆನ್ನೆ ಅವ್ರ ಅಮ್ಮನ ಮೊಬೈಲ್ ಬಿಸಾಕಿದ್ದ. ಆ ಮೊಬೈಲ್ ಸ್ಕ್ರೀನ್ ಎಲ್ಲ ಹೋಗಿ ನೆನ್ನೆ ರೆಡಿ ಮಾಡಿಸಿದ್ದೀವಿ. ಯಾರ ಮನೇಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಮಕ್ಕಳು ಈ ಥರ ಕೆಳಗಡೆ ಎಲ್ಲ ಬಿಸಾಕ್ತಾರೆ ಕಮೆಂಟ್ ಮಾಡಿ. ಮೊನ್ನೆ ಏನು ಮಾಡಿದ್ದೆ ಲಿಶಾಂತ್ ಅಂದರೆ ಇಲ್ಲಿ ಇದೆಯಲ್ಲ ಸ್ಪೇಸು, ಈ ಸ್ಪೇಸಲ್ಲಿ ಅವ್ರ ಅಮ್ಮನ ಮೊಬೈಲ್ನ ಬಿಸಾಕಿ ಸ್ಕ್ರೀನ್ ಇಲ್ಲಿ ಡ್ಯಾಮೇಜ್ ಆಗಿ ಅದನ್ನು ಮೊನ್ನೆ ತಾನೇ ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ಯಾರ ಮನೇಲಿ ಮಕ್ಕಳು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದು ಎಲ್ಲ ಮಕ್ಕಳು ಏನಾದ್ರು ಐಟಮ್ನ ತೊಗೊಂಡು ಬಿಸಾಕ್ತಾರೆ ಕೆಳಗಡೆ, ಅವ್ರು ಕಮೆಂಟ್ ಮಾಡಿ ಅದಕ್ಕೇನು ಸೊಲ್ಯೂಷನ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದನ್ನು ಕ್ಲೋಸ್ ಮಾಡಿಸ್ಬೇಕು ಅಂತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಗಂಟೆ ಬಿಸಾಕಿದ್ದ, ಗ್ಲಾಸ್ ಬಿಸಾಕಿದ್ದ ಹೋಯ್ತಾ. ಈಗ ಯಾರ್ದಾದ್ರು ತಲೆ ಮೇಲೆ ಬಿದ್ದರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಅಲ್ವಾ. ಅವ್ರ ತಾತನ ಜೊತೆ ಇಲ್ಲೇ ಇದ್ದಾನೆ. ಅವ್ರ ತಾತನ ಕೆಲ್ಸಕ್ಕೆ ಕಳಿಸಿ ಅವನ್ನ ಕರ್ಕೊಂಡು ನಾನೇ ಒಂದು ವಾಕ್ ಹೋಗ್ತೀನಿ ಈಗ. ಬಿಡು ತಾತ ಹೋಗ್ಲಿ ಕೆಲ್ಸಕ್ಕೆ ಬಾ.
ಅಲ್ಲಿ ತಾತನಿಗೆ ಬಾಯ್ ಮಾಡಿ ಈಗ ನಾನು ಲಿಶಾಂತ್ ಇವನ್ನ ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ. ಯಾವಾಗಲೂ ಸ್ಯಾಟರ್ಡೆ ಸಂಡೇ ಎಲ್ಲ ಮನೇಲೇ ಇರ್ತಾನೆ. ವೀಕ್ ಡೇಸ್ ಎಲ್ಲ ಪೂರ್ತಿ ಅವ್ರ ಅಮ್ಮನ ಜೊತೆ ಮನೆ ಒಳಗೆ ಇರ್ತಾನೆ. ನನಗೆ ಸಿಗೋದೇ ಸ್ಯಾಟರ್ಡೆ ಸಂಡೇ ಟೈಮು. ನಾನು ಕರ್ಕೊಂಡು ಹೋಗ್ತೀನಿ ಅವ್ನು. ಈಗ ಕರ್ಕೊಂಡು ಸ್ವಲ್ಪ ಇಲ್ಲಿ ಮಾಲ್ ಹತ್ರ ಕರ್ಕೊಂಡೋಗಿ ವಾಕ್ ಮಾಡ್ಸ್ಕೊಂಡು ಕರ್ಕೊಂಡ್ಬಂಡ ಮನೆ. ಸೂಪರ್ ಬೈಕ್ ಇದು ಲಿಶಾಂತ್ ವಾಕ್ ಮಾಡೋ ರೆಗ್ಯುಲರ್ ಪ್ಲೇಸು. ಇಲ್ಲಿ ಕರ್ಕೊಂಬಂದು ಅವನ್ನೆಲ್ಲ ನೋಡಿ ಆಗಲೇ ಸ್ಟಾರ್ಟ್ ಮಾಡ್ದ. ಚಿಕ್ಕ ವಯಸ್ಸಿಂದನೇ ಬರ್ತಾ ಇದ್ದಾನೆ ಅವನು. ಚಿಕ್ಕ ಪಾಪು ಇದ್ದಾಗಿಂದನೇ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ. ಅವನಿಗೆ ಜಾಗ ತುಂಬ ಫೆಮಿಲಿಯರ್ ಆಗಿ ಹೋಗಿದೆ. ಈಗ ಹೋಗ್ತಾನೆ, ಸ್ಟಾರ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಇದ್ರ ಮೇಲೆಲ್ಲ ನಿಂತ್ಕೊಂಡು ಸ್ವಲ್ಪ ಆಟ ಆಡ್ಕೊಂಡು ಬರ್ತಾನೆ. ಅವನ ಹಿಂದೆ ಅವ್ನು ಮುಂದೆ ಓಡ್ತಾ ಇರ್ತಾನೆ, ನಾವು ಹಿಂದೆ ಓಡ್ತಾ ಇರ್ತೀವಿ ಅಷ್ಟೇ. ನೋಡಿ ಆಗಲೇ ಸ್ಟಾರ್ಟ್ ಮಾಡ್ದ ಅವನು ವಾಕಿಂಗು ರನ್ನಿಂಗು ಎಲ್ಲ ಮಾಡ್ಕೊಂಡು ಬರ್ತಾನೆ. ಅವನೇ ಕರ್ಕೊಂಡು ಹೋಗ್ತಾನೆ ಎಲ್ಲೆಲ್ಲಿ ಹೋಗ್ಬೇಕು ಏನು ಅಂತ ಕ್ಲಿಯರಾಗಿ. ನೋಡಿ ಇಲ್ಲಿ ಸ್ಟಾರ್ ಬಾಕ್ಸ್ ಹೋಗ್ತಿದ್ದ ಅಲ್ಲಿ ಕ್ಲೀನ್ ಮಾಡ್ತವ್ರೆ ಅಂತ ಹೋಗಲ್ಲ. ಈಗ ಡೈರೆಕ್ಟ್ ಸ್ಟಾರ್ಗೆ ಹೋಗ್ತಾನೆ. ಸ್ಟಾರ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ರೌಂಡ್ ಹಾಕೊಂಡು ಅವ್ನ ಫ್ರೆಂಡ್ಸ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆ ಹೋಗೋಣ. ಸ್ಟಾರ್ ತುಂಬ ಬ್ಯುಸಿ ಇದೆ. ಅವನೇ ಹೋಯ್ತಾನೆ ಇವತ್ತೇನೋ ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾವ. ಏದ ಮ್ಯಾಂಗೋ ಅವನಿಗೆ ಕ್ಲಿಯರ್ ಆಗಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತು. ಹೋಗ್ತಾನೆ. ಬಾಲ್ ನಿಶಾಂತ್ ಬಾಲ್ ಬಂದು ಬಾಲ್ ಎತ್ಕೊಂಡು ಬಾಲಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತಾನೆ. ನೋಡಿ ಬಾಲ್ ಎತ್ಕೊಳಕ್ ಹೆಂಗಾಡ್ತೇವೆ. ಬಾಲ್ ಒಳಗೆ ಕೂರಿಸ್ಬಿಟ್ಟಿದ್ದೀನಿ. ನಿಶಾಂತ್ ಯಾಕೆ ಸ್ಟಾರ್ ತುಂಬ ಕ್ರೌಡ್ ಇದೆ. ಈ ಬೆಳಗ್ಗೆ ಸಂಡೇ ಅಂತ ಇರ್ಬೋದು ಮೇ ಬಿ. ಇಲ್ಲಿ ನೋಡಿ ಈಗ ಅವ್ನು ಕರ್ಕೊಂಡು ಹೋಗ್ಬೇಕು. ಅವ್ನು ಕರ್ಕೊಂಡು ಹೋಗೋದೇ ಇಲ್ಲಿಂದ ತುಂಬ ಹಿಂಸೆ. ಬರಲ್ಲ ಅಂತ ಹೇಳ್ತಾನೆ. ಏನೋ ಈಗ ಡ್ರೈ ಫ್ರೂಟ್ಸ್ ಅಂಗಡಿ ಹತ್ರ ಹೋಗ್ತಾನೆ. ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿ ಎಲ್ಲರ ಫ್ರೆಂಡ್ ಇದ್ರು ಒಬ್ರು. ಈಗ ಇಲ್ಲ ಸುಮ್ಮನಂತೂ ಇರಲ್ಲ, ಏನಾರು ಒಂದು ಮಾಡ್ತಾ ಇರ್ತಾನೆ. ನೋಡಿ ಇಲ್ಲಿ ಬಂದವ್ ನಾವಾಗಲೇ. ಬಿಡೋದು ಬಿಡು ಬೇಡ ನಡಿ ಹೋಗೋಣ. ಇಲ್ಲಿ ಬಂದರೆ ಎಲ್ಲ ಈಚೆಂಡೆ ಎಲ್ಲ ಜಾಗನೂ ಚೆನ್ನಾಗಿ ಗೊತ್ತು ಅವನಿಗೆ. ಕ್ಲೀನಾಗಿ ಓಡಾಡ್ತಾನೆ. ಈಗ ನೋಡಿ ಅಲ್ಲಿ ಫಿಶ್ ಇದೆ, ಅಲ್ಲಿ ಫಿಶ್ ಹತ್ರಕ್ಕೆ ಹೋಗ್ತಾನೆ. ನೋಡಿ ತುಂಬ ಕ್ರೌಡ್ ಇದ್ದಾರೆ ಇಲ್ಲಿ. ಫಿಶ್ ಎಲ್ಲ ನೋಡ್ಕೊಂಡು ಈಗ ನಾನು ಲಿಶಾಂತ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ಸ್ಟೋರ್ ಇವತ್ತೆಲ್ಲ ತುಂಬ ಸ್ಟೋರ್ ಮಾಡಿದ್ದಾರೆ ವೆಜಿಟೇಬಲ್ಸ್ ಎಲ್ಲನೂ. ಸಂಡೇ ಅಂತ ಆ್ಯಕ್ಚುಲಿ. ಸರಿ ಲಿಶಾಂತ್ ಹೊರಡೋಣ. ಬಾಯ್ ಮಾಡ್ಬಿಡು. ಸ್ಟಾರ್ ಕರ್ಕೊಂಡೋಗಿ ಅವ್ರು ಬಾಯ್ ಮಾಡ್ತೀವಿ. ಸ್ಟಾರಿಂದ ಅವನ ಕರ್ಕೊಂಬರೋ ಸಿಕ್ಕಾಬಿಡ ಹಿಂಸೆ. ಇಲ್ಲಿ ಬಂದರು ಅಂದರೆ ತುಂಬ ಆಟ ಮಾಡ್ತಾನೆ ಮನೆಗೆ ಬರೋಕ್ಕೇನೆ. ಈಗಲೂ ಆಗಲೇ ಸ್ಟಾರ್ಟ್ ಮಾಡಿದ್ದಾನೆ, ಕಾಲೆಲ್ಲ ಒದ್ರಕ್ಕೆಲ್ಲ. ನಾನು ಇಲ್ಲೇ ಇದ್ದರೆ ಬೆಳಗ್ಗೆ ಸಂಜೆ ಬಿಟ್ಟರು ಇಲ್ಲೇ ಇರ್ತಾನಲ್ಲ ಲಿಶಾಂತ್. ಇರ್ತೀಯಾ? ಯಾರು ಕರೆದ್ರೂ ಹೋಗ್ಬಿಡ್ತಾನೆ, ನಮ್ಮ ಹತ್ರ ಬರೋದೇ ಇಲ್ಲ. ಮಾತಾಡೋ. ಹಾಯ್ ಮೇಡಮ್ ಎಲ್ಲರಿಗೂ. ಹಾಯ್ ಮೇಡಮ್. ಏನು ಅಲ್ಲ ನೋಡಿ ಆಗ್ಲೇ ಆಟ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಬರಲ್ಲ ಅಂತ. ಮನೆಗೆ ಹೋಗಿ ಕಂಟಿನ್ಯೂ ಮಾಡೋಣ ಬ್ಲಾಗ್ನ ಬನ್ನಿ. ಈಗ ಅವನ್ನ ಅಲ್ಲಿಂದ ಮನೆಯಿಂದ ಕರ್ಕೊಂಡ್ಬಂದು ಈಗ ನಾನು ತಿಂಡಿ ಮಾಡಬೇಕು ಅಂದರೆ ಅವ್ನಿಗೆ ಸ್ವಲ್ಪ ಹೊತ್ತು ಟಿ ವಿ ಹಾಕಿ ಕೂರಿಸ್ಬೇಕು. ಇಲ್ಲ ಅಂದರೆ ಅವನು ಬಿಡಲ್ಲ. ಈಗ ನಾನು ದೋಸೆ ಹಾಕೊಂಬಂದು ತಿಂತೀನಿ. ಅಲ್ಲಿ ಗಂಟ ಲಿಶಾಂತ್ ಸ್ವಲ್ಪ ಕಾರ್ಟೂನ್ ನೋಡ್ತಾನೆ. ಆಮೇಲಿಂದ ಅವನಿಗೆಲ್ಲ ಸ್ವಲ್ಪ ಆಟ ಸಾಮಾನೆಲ್ಲ ಕೊಟ್ಟು ಆಟ ಆಡಿಸ್ಬೇಕು. ಅಲ್ಲ ಲಿಶಾಂತ್, ಅವ್ನ ಫೇವ್ರೆಟ್ ಕಾರ್ಟೂನ್ ಇದು.
ಸ್ವಲ್ಪ ಹೊತ್ತು ಜಾಸ್ತಿ ಅವ್ನಿಗೆ ಸ್ಕ್ರೀನ್ ಟೈಮ್ ಏನು ಕೊಡಲ್ಲ, ಸ್ವಲ್ಪ ನೋಡ್ತಾ ಇರ್ತಾನೆ. ಅಲ್ಲಿ ಗಂಟೆ ನಾನು ತಿಂಡಿ ಮುಗಿಸ್ಕೊಂಡ್ ಬರ್ತೀನಿ ಬನ್ನಿ. ಲಿಶಾಂತ್ ಏನು ಜಾಸ್ತಿ ಏನು ಹಠ ಮಾಡಲ್ಲ, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನಾನೇನು ಜಾಸ್ತಿ ಏನು ಹಠ ಮಾಡಲ್ಲ. ಹೊಟ್ಟೆ ಹಸ್ದಾಗ ಊಟ ನಿದ್ದೆ ಕರೆಕ್ಟಾಗಿ ಆಯಿತು ಅಂದರೆ ಎಲ್ಲಿ ಬೇಕಾದ್ರೂ ಇರ್ತಾನೆ ಆರಾಮಾಗಿ. ಬನ್ನಿ ಈಗ ನನಗೆ ದೋಸೆ ಹಾಕೋಬೇಕು, ದೋಸೆ ಹಾಕೋತಾ ಇದ್ದೀನಿ. ಲಿಶಾಂತ್ಗೂ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ 3 ಟೈಮ್ ದೋಸೆ ಕೊಟ್ಟರು ತಿಂತಾನೆ. ಈಗ ಅದಕ್ಕೆ ಕವನ ಆಚೆ ಹೋಗಿರೋದ್ರಿಂದ ಸಂಪ್ನಾಡ್ಸ್ ಹೋಗಿದ್ದಾಳೆ. ಅವನಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಎಲ್ಲ ದೋಸೆನೇ. ನೋಡೋಣ, ದೋಸೆ ಆಮ್ಲೆಟ್ಟು ಮತ್ತು ಮ್ಯಾಂಗೋ ಎಲ್ಲ ಮನೇಲಿದೆ, ಕೊಡಬೇಕು ಅವನಿಗೆ. ದೋಸೆ ರೆಡಿ ಆಗ್ತಾ ಇದೆ. ಗರಿ ಗರಿ ದೋಸೆ ರೆಡಿ ಆಗಿದೆ. ದೋಸೆ ಜೊತೆಗೆ ಚಟ್ನಿ. ಕರೆಂಟ್ ಆಯಿತು. ಕರೆಂಟ್ ಹೋಗ್ತಿರೋದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೆ ತುಂಬ ಪಾಟ್ಸ್ ಇತ್ತು. ನಮ್ಮ ಲಿಶಾಂತ್ ಎಲ್ಲ ಕಿತ್ತಾಕಿರೋದು ಅಲ್ಲ. ಲಿಶಾಂತ್ ಬಾಯ್, ಏನೇ ಥರ ಕಿತ್ತಾಕಿರೋದಲ್ಲಿ. ದೋಸೆ ತಿನ್ನಬೇಕು ಅಂತ ದೋಸೆ ತಿನ್ನಿಸ್ತಾ ಇದ್ದೀನಿ ಓಡಾಡಿಸ್ಕೊಂಡು. ಮೇವ್ ಬರ್ತಾ ಮೇವ್ ಒಂದ್ ಕಡೆ ಇರಲ್ಲ, ಓಡಾಡ್ತಾ ಇರ್ತಾನೆ. ನೋಡಿ ಈಗ ಬಕೆಟ್ ಹಿಡ್ಕೊ ಆಟ ಆಡ್ತಾವೆ. ಮೇವ್ ಬಂತು, ಮೇವ್ ಬರುತ್ತೆ, ತೆಗಿ 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 ತೆಗಿ. ಅವನಿಗೆ ದೋಸೆ ತಿನ್ನಿಸ್ತಾ ಇದ್ದೀನಿ. ಪ್ರಶಾಂತ್, ದೋಸೆ ತಿಂತೀಯ ಮಗನೇ? ಯಾಕೆ ಯಾಕೆ? ಒಳಗೆ ತಿನ್ನು, ಒಳಗೆ ತಿನ್ನು. ಗುಡ್ ಬಾಯ್. ಕರೆಂಟ್ ಇಲ್ಲ ಮನೇಲಿ. ಕರೆಂಟ್ ಇಲ್ಲದೆ ಅದಕ್ಕೆ ನಮ್ಮ ಲಿಶಾಂತ್ ಜೊತೆ ಆಟ ಆಡ್ತಾ ಆಚೆ ಕೂತಿದ್ದೀವಿ. ನಾನು ಲಿಶಾಂತ್ ಆಚೆ ಹೋಗೋ ಬರೋನೆಲ್ಲ ನೋಡ್ತಾ ತಿಂಡಿ ಮಾಡ್ತಾ ಇದ್ದೀನಿ. ನೋಡಿ ಹೆಂಗ ಆಡ್ತಾ ಏನು. ಮ್ಯಾಂಗೋ ಕಟ್ ಮಾಡಕ್ಕೆ ಬಂದಿದ್ದೀನಿ ಲಿಶಾಂತ್ಗೆ. ಈಗ ನಾನು ಲಿಶಾಂತ್ ಮ್ಯಾಂಗೋ ತಿಂದು ಬ್ರೇಕ್ಫಾಸ್ಟ್ ಆಯಿತು. ಈಗ ಇಬ್ಬರು ಮ್ಯಾಂಗೋ ತಿಂತೀವಿ. ಅವನಾಗಲೇ ಅಲ್ಲಿ ಕುತ್ಕೊಂಡು ಅಂಟ್ತಾ ಇದ್ದಾನೆ. ಅವರಮ್ಮ ನೆನ್ನೆ ಪೂಜೆ ಮಾಡಿದ್ದು ಹೂವು ಎಲ್ಲ ಕಿತ್ತು ಹಾಳು ಮಾಡ್ತಾ ಇದ್ದಾನೆ. ಈಗ ಅವನಿಗೆ ಮ್ಯಾಂಗೋ ತಿನ್ನಿಸಿ ಆಮೇಲೆ ಇನ್ನೊಂದು 12 o'clock ಆಗ್ತಿದ್ದಂಗೆ ಒಂದು ಆಮ್ಲೆಟ್ ತಿನ್ಸಿದ್ರೆ ಅವನಿಗೆ ಬ್ರೇಕ್ಫಾಸ್ಟು ಆಲ್ಮೋಸ್ಟ್ ಲಂಚ್ ಎಲ್ಲ ಕವರ್ ಆಗುತ್ತೆ. ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಇದ್ದೀರ ಅವ್ನಿಗೆ ಅವ್ನ ಜಿಪ್ನ ಚಾರ್ಜ್ ಹಾಕಿ ಕೊಡ್ತಿದ್ದೆ. ನೋಡು, ಕರೆಂಟ್ ಬಂದಮೇಲೆ ಜಿಪ್ ಚಾರ್ಜ್ ಹಾಕಿ ಆಟ ಆಡಿಸ್ಬೇಕು. ಮ್ಯಾಂಗೋ ಕಟ್ ಮಾಡಾಯಿತು. ಇವಾಗ ಅವ್ನಿಗೆ ತಿನ್ನಿಸ್ಬೇಕು. ಎಷ್ಟಾಗುತ್ತೋ ಈಗಲೇ ಅಷ್ಟು ಬೇಗ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡಿ. ಯಾಕಂದರೆ ಅವ್ರು ಬೆಳೀತಾ ಬೆಳೀತಾ ಸ್ಕೂಲು, ಕಾಲೇಜು, ಅವ್ರ ಲೈಫು ಅಂತ ನಮ್ಗೆ ಆಗ ಟೈಮ್ ಇರುತ್ತೆ, ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ. ಈ ಥರ ಮಕ್ಕಳಿದ್ದಾಗಲೇ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡಿ, ಮಕ್ಕಳ ಜೊತೆ ಎಂಜಾಯ್ ಮಾಡಿ. ಈ ಥರ ನೆನಪುಗಳು ಮತ್ತೆ ಇನ್ಯಾವತ್ತೂ ಸಿಗೋಲ್ಲ. ನಾಳೆಯಿಂದ ವೀಕ್ ಡೇಸ್ ಅಲ್ಲ, ಇನ್ನು ಮಂಡೇ ಟು ಫ್ರೈಡೇ ನಾವು ಕೆಲ್ಸಕ್ಕೆ ಹೋಗ್ತಾನೆ ಇರ್ತೀವಿ. ಬೆಳಗ್ಗೆ ಸಂಜೆ ಗಂಟೆ ಅವ್ನಿಗೆ ಟೈಮ್ ಕೊಡೋಕ್ಕಾಗಲ್ಲ. ತುಂಬ ದಿನ ಆದಮೇಲೆ ನಾನು ಲಿಶಾಂತ್ ಇಬ್ಬರೇ ಇರೋದು. ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಬೇಕು. ಲೈಫ್ನ ಎಂಜಾಯ್ ಮಾಡಿ, ಮಕ್ಳಿಗೆ ಆದಷ್ಟು ಟೈಮ್ ಕೊಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಲಿಶಾಂತ್ ಸ್ಕೂಲ್ಗೆ ಹಾಕ್ತೀವಿ. ಆಮೇಲೆ ಅವನು ಬ್ಯುಸಿ ಆಗ್ತಾನೆ. ಹಂಗೆ ಬೆಳೀತಾ ಬೆಳೀತಾ ಅವ್ನು ನಮ್ಗೆ ಯಾರಿಗೂ ಟೈಮ್ ಕೊಡೋಕ್ಕಾಗಲ್ಲ. ಆಗ ಮ್ಯಾಂಗೋ ಅಂದ್ರೆ ಅವ್ನಿಗೆ ಇಷ್ಟ. ಇಲ್ಲಿ ಇದು ಎತ್ತಿ ನಾವು. ವಾವ್, ಸೂಪರ್ ಸೂಪರ್. ಅನು ಸೀಸನಲ್ ಫ್ರೂಟ್ಸ್ಗಳು ತಿನ್ನಿಸಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೋಡಿ, ಮ್ಯಾಂಗೋ ಕಟ್ ಮಾಡ್ತಿದ್ದಂಗೆ ಓಡ್ ಬಂದ ತಿಂತಾ ಇದ್ದಾನೆ. ನನಗೆ ಮ್ಯಾಂಗೋ ಅಂದರೆ ಇಷ್ಟ. ಮಕ್ಕಳಿಗೆ ಸೀಸನಲ್ ಫ್ರೂಟ್ಸ್ಗಳು ತಿನ್ನಿಸಿ ತುಂಬ ಒಳ್ಳೆಯದು. ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಚಾಕ್ ಬೇಡ, ಚಾಕ್ ಬೇಡ, ಬೇಡ 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 ಅಂತೀನಿ.
ಆದಷ್ಟು ಮಕ್ಳಿಗೆ ಕೈ ಕೊಡಿ ತಿನ್ನಕ್ಕೆ, ಅವರು ಬೇಕು ತಿನ್ನೋದು ಕಲಿತಾರೆ. ವಿಶಾಂತ್ ಇಬ್ರು ತಿನ್ನೋಣ. ಹೆಂಗ್ ತಿನ್ನೋದು ತೋರಿಸಲಿ. ಅವ್ನಿಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಅದರಲ್ಲಿ ವಿಷುವಲ್ ಬರುತ್ತೆ ಅಂತ. ಈಗೇನೋ ಒಂದು 2 ಸಲ ಸೌಂಡ್ ಬಂದ್ಬಿಡ್ತು, ಅದಕ್ಕೆ ಟ್ರೈ ಮಾಡ್ತಾವೆ ನಾನೇ. ಈಗ ಆಟ ಆಡ್ಸೋಕ್ಕೆ ಟೈಮು. ಈಗ ನೋಡಿ ಸ್ವಲ್ಪ ಹೊತ್ತು ಆಟ ಆಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ. ತಿಂಡಿ ಆಯಿತು, ಮ್ಯಾಂಗೋ ತಿಂದ, ಈಗ ಆಟ ಆಡ್ತಾ ಇದ್ದಾನೆ. ಈಗ ಸ್ವಲ್ಪ ಆಟ ಆದಮೇಲೆ ಅನ್ನ ಮಲಗಿಸ್ಬಿಡೋಣ. ನೋಡಿ ಇಲ್ಲಿರೋದೆಲ್ಲ ಅವನ ಆಟ ಸಾಮಾನುಗಳೇ. ಈಗ ಒಂದೊಂದೇ ತೆಗೆದು ಆಚೆ ಹಾಕಿ ಆಟ ಆಡ್ತಾನೆ. ಅವನು ಆಟ ಆಡಾದ್ಮೇಲೆ ತಿರ್ಗಿ ವಾಪಸ್ಸು ಅದರೊಳಗೆ ಹಾಕ್ಬೇಕು. ಬಾ, ಇದರಲ್ಲೇ ಸಾಕು ಆಟ ಆಡೋದು ಲಿಶಾಂತ್. ಗುಡ್ ಬಾಯ್. ನಿದ್ದೆ ಬರ್ತಾ ಇದೆ ಲಿಶಾಂತ್ಗೆ. ನಿದ್ದೆ ಬರೋದಕ್ಕೆ ಹಿಂಗೆ ಆಡ್ತಾ ಇದ್ದಾನೆ. ಅವನ್ನ ಮಲಗಿಸ್ತೀನಿ ಇವಾಗ. ನಿದ್ದೆ ಬಂದಿದೆ ಲಿಶಾಂತ್ ಅಂತ ನೋಡ್ತಾ ಇದ್ದೀನಿ, ಬಟ್ ಅವ್ನಿಗೆ ಮಲ್ಕತ್ತಿಲ್ಲ. ನನ್ನೇ ಮಲಗಿಸ್ತಾನೆ ಈಗ. ನಾನು ಲಿಶಾಂತಿಗೆ ನಿದ್ದೆ ಮಾಡ್ತೀನಿ ಅಲ್ವಾ ಲಿಶಾಂತ್? ಹಾಂ, ಮಲ್ಕೋತೀವಿ ಲಿಶಾಂತ್? ಮಲ್ಕೋತೀವೇನು? ಮಲ್ಕೋತೀವಿ ಈಗ ನಾವು. ಮಲ್ಕೋತೀವಿ. ಬಾಯ್ ಏನು? ಬಾಯ್, ನಾವು ಮಲ್ಕೋತೀವಿ ಈಗ. ಲಿಶಾಂತ್ ಈಗ ಎದ್ದ. 3 ಅವರ್ ಮಲಗಿದ್ದಾನೆ. 10 ಗಂಟೆಗೆ ಮಲಗಿದ್ದು, 1 ಗಂಟೆಗೆ ಎದ್ದಿದ್ದಾನೆ. ಹಾಗೆ ನನ್ನ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನೆ ಅಲ್ಲ ಲಿಶಾಂತ್? ಹಾಂ, ನಮ್ಮ ಲಿಶಾಂತ್ಗೆ ಜ್ಯೂಸ್ ಮಾಡಿದ್ದೀನಿ. ಜ್ಯೂಸ್ ಮಾಡಿ ಆಮ್ಲೆಟ್ ತಿನ್ಸೋಣ ಬನ್ನಿ. ಲಿಶಾಂತ್ಗೆ ಜ್ಯೂಸ್ ಮಾಡಾಯ್ತಾ, ರೆಡಿ ಆಗಿದೆ. ಲಿಶಾಂತ್ ಒಂದು ಗ್ಲಾಸಲ್ಲಿ ಹಾಕಿ ಕುಡ್ಸೋಣ. ಗುಡ್ ಬಾಯ್. ಯಾರಿದು? ಅಮ್ಮ ಬಂತು. ನಡೀರಿ, ಅಮ್ಮ ಏನಂತ ತಂದೈತೆ ಮನೆ ಹೋಗಿ ನೋಡ. ನೋಡಿ, ಲಿಶಾಂತ್ ಮಲಗಿದ್ದು ಎದ್ದಾಯ್ತು. ಸ್ನಾನ ಮಾಡಿ ಆಚೆ ಹೋಗ್ತಾ ಇದೀವಿ. ಅವ್ನಿಗೇನೋ ಡ್ರಾಯಿಂಗ್ ಬುಕ್ ತರ್ಬೇಕಂತೆ. ಯಾವ ಡ್ರಾಯಿಂಗ್ ಬುಕ್ ತಗೊಂಡ್ಬರ್ತೀವಿ ಏನು ಅಂತ ಲಿಶಾಂತ್ ತೋರಿಸ್ತೀವಿ. ಲಿಶಾಂತ್ ಹೋಗೋಣ, ಈಗ ಹೋಗಿ ತಗೊಂಬರೋಣ. ರೆಡಿ ಮಾಡಿಸ್ಬೇಕಾಯಿತು. ಏನೆಲ್ಲ ಸ್ಪೀಕರ್ ಇಶ್ಯೂ ಬರ್ತಿತ್ತು, ಅದು ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಮನೆಗೆ ಹೋಗ್ಬೇಕು. ನೆನ್ನೆ ಬಂದಿದ್ದು ಲೇಟ್ ಆಗಿದ್ದರಿಂದ ಈ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಿಶಾಂತ್ನ ನೋಡಿ ಆಟ ಆಡ್ತಾನೆ ಶೂ ಬಿಟ್ಕೊಂಡು. ಬಾಯ್ ಬಾಯ್.